ನೋಡೆ, ನಿಮ್ಮಪ್ಪ ಇವಳಿಗಿಂತ ನೀನು ಹೆಚ್ಚು, ನೀನಿಗಿಂತ ಇವಳು ಹೆಚ್ಚು ಅಂತ ಯಾವತ್ತೂ ತಾರತಮ್ಯ ಮಾಡಿದವ್ರಲ್ಲ. ನಿಮ್ಮಪ್ಪ ಕೂಡಿಟ್ಟಿದ್ದ ದುಡ್ಡಿನ ಜೊತೆಗೆ ನಾವು ಕೂಡಿಸಿದ್ದು ಸೇರಿಸಿ ನಿನ್ನ ಮದುವೆ ಚೆನ್ನಾಗಿ ಮಾಡೇ ಮಾಡ್ತೀವಿ. ಈಗೇನಮ್ಮ ಆಯ್ತು? ಅಂತ ದೊಡ್ಡ ಮನೆಗೆ ಹೋಗ್ಬೇಕಾದ್ರೆ ನಾನು ಒಳ್ಳೆ ಬಿಚ್ಚೋಲ್ದೆ ಗೌರಮ್ಮನ ಥರ ಹೋಗಕ್ಕಾಗತ್ತಾ? ಇನ್ಮೇಲೆ ಈ ಮನೆಯಲ್ಲಿ ನನಗಿಂತ ಚೆನ್ನಾಗಿ ಎಲ್ಲರನ್ನ ನೀನೇ ನೋಡ್ಕೋತೀಯ. ಗಂಡು ದಿಕ್ಕಿಲ್ದೇ ಇರೋ ಈ ಮನೆಗೆ ಗಂಡು ಮಗುವಾಗಿ ನೀನು ಇರ್ತೀಯ ಅಂತ ನನಗೆ ಮಾತು ಕೊಡ್ತೀಯ ಪುಟ್ಟ? ಸತ್ಯ, ಏನೋ ಬೇಜಾರಲ್ಲಿರೋಂಗಿದ್ಯಾ? ಏನಿಲ್ಲ ಕಣ, ಮನೆದೇ ಮಾಮೂಲಿ. ಏನು ಮದರ್ ಇಂಡಿಯಾ ಕ್ಲಾಸ್ ತಗೊಂಡ್ರಾ? ಇಲ್ಲ ದಿವ್ಯಾಕ ಏನಾದ್ರು ಅಂದ್ಲ? ದಿವ್ಯಾಕಂಗೆ ಎಲ್ಲ ಅವಳ ಮದ್ವೆ ಚೆನ್ನಾಗಾಗಲ್ಲ ಅನ್ನೋ ಆತಂಕ. ದೊಡ್ಡ ಮನೆ ಸಂಬಂಧ, ನಾವು ಅವಳ ಮದ್ವೆನ ಚೆನ್ನಾಗಿ ಮಾಡ್ಕೊಡ್ಬೇಕು ಅನ್ನೋ ಆಸೆ. ಸತ್ಯ, ದಿವ್ಯಕ್ಕಂಗೆ ಯಾವ ವಿಷಯದಲ್ಲಿ ಆಸೆ ಇಲ್ಲ ಹೇಳು? ಅವಳು ಯೋಚನೆ ಮಾಡೋದ್ರಲ್ಲಿ ತಪ್ಪೇನೋ ಇದೆ. ಅವಳ ಆಸೆ ಪಟ್ಟಾಗ ಮದ್ವೆ ಮಾಡ್ಕೊಡೋದು ನಮ್ ಜವಾಬ್ದಾರಿ. ನಾವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ದಿವ್ಯಕ್ಕನ ಮದ್ವೆ ಬಗ್ಗೆ ಯೋಚನೆ ಮಾಡೋದು ಮಾತ್ರ ನಿನ್ ಜವಾಬ್ದಾರಿನಾ? ಯಾಕೆ ನಿನ್ ಪ್ರೀತಿ ಉಳಿಸ್ಕೊಳ್ಳೋದು ನಿನ್ ಜವಾಬ್ದಾರಿ ಅಲ್ವಾ? ಮನೆಯವ್ರು ಅಂದ್ಕೊಂಡಾಗೆ ದಿವ್ಯಕ್ಕನ ಮದುವೆ ಆದ್ರೆ ನಿನ್ ಪ್ರೀತಿನೇ ಉಳ್ಕೊಳ್ಳಲ್ವಲ್ಲ ಸತ್ಯ? ಇಲ್ಲ, ಹಾಗಾಗ್ಬಾರ್ದು. ನೀನಾದಷ್ಟು ಬೇಗ ನಿನ್ ಪ್ರೀತಿ ವಿಷಯನ ಅಮೂಲ್ ಬೇಬಿ ಹತ್ರ ಹೇಳ್ಕೊಳ್ಳೇಬೇಕು. ಸತ್ಯ, ನಿಂದ್ಯಾಕೋ ಅತಿ ಆಯ್ತು. ನಿನಗೆ ದಿವ್ಯಕ್ಕನ ಮದುವೆ ಎಷ್ಟು ಮುಖ್ಯನೋ ನಮಗೂ ನಿನ್ ಪ್ರೀತಿಸೋ ಹುಡುಗ ನಿನಗೆ ಸಿಗ್ಬೇಕು ಅನ್ನೋದು ಅಷ್ಟೇ ಮುಖ್ಯ. ನೀನ್ ಇನ್ನೂ ಲೇಟ್ ಮಾಡಿದ್ರೆ ನಾವೆಲ್ಲ ದೇಶಾಂತರ ಹೊರಟೋಗ್ತೀವಿ ಅಷ್ಟೇ. ಅಯ್ಯ, ನಿನ್ನ ದೇಶಾಂತರ ಎಲ್ಲೋ ಹೋಗ್ತೀರಾ? ಎಲ್ಲಿಗೆ ಅಂದ್ರೆ ಹಿಮಾಲಯಕ್ಕೆ ಹೋಗ್ತೀವಿ, ಅಲ್ಲೋಗಿ ತಪಸ್ ಮಾಡ್ತೀವಿ. ತಪಸ್ಸ? ಏನಂತ? ನಿನ್ನ ಹುಡುಗ ನಿಂಗೆ ಸಿಗ್ಲಿ ಅಂತ. ಆಯ್ತ್ರಪ್ಪ, ತಪಸ್ಸೇನು ಬೇಡ. ನಾನು ಆದಷ್ಟು ಬೇಗ ಅವನಿಗೆ ಪ್ರಪೋಸ್ ಮಾಡ್ತೀನಿ, ಸರಿನಾ? ಆದಷ್ಟು ಬೇಗ ಅಂದ್ರೆ ಅದೇ ನೀವೆಲ್ಲ ದೇಶಾಂತರ ಹೋಗೋಕ್ಕೂ ಮುಂಚೆ. ಹೇಳಿ ಗುರುಗಳೇ. ಹೇಗಿದ್ದೀರಾ ರಾಮಚಂದ್ರಾಯರೇ? ಚೆನ್ನಾಗಿದ್ದೀನಿ ಗುರುಗಳೇ, ಸಂತೋಷವಾಗಿದ್ದೀನಿ. ತುಂಬ ಸಂತೋಷ. ನಮ್ಮ ಆಶ್ರಮಕ್ಕೆ ಬರೋ ಎಷ್ಟೋ ಜನರನ್ನ ಹೇಗಿದ್ದೀರಾ ಅಂತ ಕೇಳಿದ್ರೆ ಚೆನ್ನಾಗಿದ್ದೀನಿ ಅನ್ನೋ ಮಾತಿಂದ ಶುರು ಮಾಡಿದ್ರು ಅದರ ಹಿಂದೆ ಅವರ ಸಮಸ್ಯೆಗಳು, ದುಗುಡುಗಳು ಎಲ್ಲ ಹೇಳುವಂಥ ಕಾತುರತೆ ಕಾಣುತ್ತೆ.
ಆದರೆ ನಿಮ್ಮನ್ನು ಕೇಳಿದ್ರೆ ಸಂತೋಷವಾಗಿದ್ದೀನಿ ಅಂತ ಹೇಳಿದ್ರಿ. ತುಂಬ ದೊಡ್ಡ ಮಾತು. ದೇವರು ನಮಗೇನು ಕಮ್ಮಿ ಮಾಡಿದ್ದಾನೆ ಗುರುಗಳೇ, ನಾವು ಕೇಳಿದಕ್ಕಿಂತ ಹೆಚ್ಚಿಗೆನೇ ಕೊಟ್ಟಿದ್ದಾನೆ. ನಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ನೆಮ್ಮದಿಯಾಗಿ ಇಟ್ಟಿದ್ದಾನೆ. ಜೊತೆಗೆ ನಿಮ್ಮಂಥ ಮಹಾತ್ಮರ ಮಾರ್ಗದರ್ಶನ ಇರಬೇಕಾದ್ರೆ ಸಂತೋಷವಾಗಿರೋದಕ್ಕೆ ಇನ್ನೇನು ತಾನೇ ಬೇಕು. ಇದಕ್ಕಿಂತ ಹೆಚ್ಚಿಗೆ ಆಸೆ ಪಟ್ಟರೆ ಅದು ದುರಾಸೆ ಆಗುತ್ತೆ ಗುರುಗಳೇ. ಅತಿ ಆಸೆಗೂ ಮನಸ್ಸಿನ ಅಪೇಕ್ಷೆಗಳಿಗೂ ವ್ಯತ್ಯಾಸ ಇದೆ ರಾಯರೇ. ಇಂಥ ಮುದಿ ವಯಸ್ಸಲ್ಲಿ ಆಸೆ ಆಗಲಿ ಅಪೇಕ್ಷೆ ಆಗಲಿ ಯಾಕೆ ಬೇಕು ಗುರುಗಳೇ? ಕಾಲ ಮುಗಿದಿದೆ, ನನಗೂ ವಯಸ್ಸಾಗಿದೆ. ಅಂಥದ್ರಲ್ಲಿ ಆಸೆ ಪಡೋದರಲ್ಲಿ ಅರ್ಥ ಇಲ್ಲ. ಜೀವನ ಅನ್ನೋದು ಅನಿರೀಕ್ಷಿತವಾದ ತಿರುವುಗಳಿರೋ ಒಂದು ಸಂತೆ. ಈ ಸಂತೆಯಲ್ಲಿ ನಮ್ಮ ವ್ಯಾಪಾರ ಮುಗೀತು ಹೋಗೋಣ ಅಂದ್ಕೊಂಡಾಗ ಮತ್ಯಾವುದೋ ಒಂದು ವಸ್ತು ನಮ್ಮ ಕಣ್ಣಿಗೆ ಬಿದ್ದು ಅದನ್ನು ಕೊಂಡ್ಕೋಬೇಕು ಅನ್ನೋ ಆಸೆ ಮತ್ತೆ ಚಿಗುರುತ್ತೆ. ನಿಮ್ಮ ಮಾತು ನಿಜ ಗುರುಗಳೇ. ಮಗನ ಮದುವೆ ನೋಡೋ ಆಸೆ ಮನಸ್ಸಿನಲ್ಲಿ ದೊಡ್ಡದಾಗಿದೆ. ಆ ಆಸೆನೇ ಆತಂಕಗೂ ಹುಟ್ಟಾಕಿದೆ. ಆತಂಕನ? ಹಾಗಂದ್ರೆ ಬೀಗರಿಗೆ ನಿಮ್ಮ ಮನೆ ಮಗಳನ್ನೇ ನಮ್ಮ ಮನೆ ತುಂಬಿಸ್ಕೋತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಏನೇನೋ ಘಟನೆಗಳು ನಡೆದಿವೆ. ಇದು ಅವ್ರ ಕಿವಿಗೂ ಬಿದ್ದು ಎಲ್ಲಿ ನಮ್ಮ ಬಗ್ಗೆ ಬೇಸರ ಮಾಡ್ಕೋತಾರೋ ಅನ್ನೋ ಭಯ ಹುಟ್ಟಿದೆ. ಆದರೆ ಕೊಟ್ಟ ಮಾತನ್ನು ಎಲ್ಲಿ ತಪ್ಪುತ್ತೀವೋ ಅನ್ನೋ ಆತಂಕ ಕಾಳಜಿ ನನ್ನನ್ನು ಕಾಡ್ತಾ ಇದೆ ಗುರುಗಳೇ. ಆ ಭಗವಂತನ ಆಣತಿ ಇಲ್ದಿರ ಹುಲ್ಲು ಕಡ್ಡಿನೂ ಅಲುಗಾಡಲ್ಲ ಅನ್ನೋ ಮಾತಿದೆ. ಹಾಗಾಗಿ ನಾವು ಕೊಡೋ ಮಾತಾಗಲಿ ನಾವು ಆಡೋ ಮಾತುಗಳಾಗಲಿ ಅದೆಲ್ಲ ಒಂದು ನೆಪ ಅಷ್ಟೆ. ಅವನ ಆಣತಿ ಏನಿದೆಯೋ ಅಷ್ಟೇ ನಡೆಯೋದು. ಅವನ ಆಡೋ ಆಟದಲ್ಲಿ ನಮ್ಮನ್ನು ಗೆಲ್ಲಿಸ್ಲೂಬಹುದು, ಸೋಲಿಸ್ಲೂಬಹುದು. ನಾವು ಆ ಭಗವಂತನ ಮೇಲೆ ಭಾರ ಹಾಕಿ ನಮ್ಮ ಭಾರನ ಕಡಿಮೆ ಮಾಡ್ಕೋಬೋದು ಅಷ್ಟೇ. ಆರತಿ ಮಾಡಿ ಬರ್ತಾಳ